ರೀತ್ಯಾಗ ನೀನಿಲ್ಲಿ ತೆರಳಿ ಅಡಗಿದ್ದೆ ಬೇಡೋ ನೀನಲ್ಲಿ ಅಡಗಿ ಅಡಗಿ ಅಡಗಿದ್ದೆ ಒರೆಯವ ರಮಣನು ಮತ್ಯವರ ಕಗುಮನ ಸಿಂಹ ಭಟು ರೂಪವ ಧರಿಸಿದನವನನ್ನು ತರಿದಾಗ ನೀಯಲ್ಲಿ ಅಡಗಿದ್ದೆ ಧರಿಸಿದನವರನ್ನು ತರಿದಾಗ ನೀನೆಲ್ಲಿ ತೆರಳಿ ಅಡಗಿದ್ದೆ ಬೇಡೋ ಒರೆಯವ ರಮಣನು ಮತ್ಯವರ ಕಗುಮನ ಸಿಂಹ ಭಟು ರೂಪವ ನನಗೆ ಸಿಟ್ಟು ಬರುವುದು ನಿಜ. ನಿನ್ನ ನೋಡಿದರೆ ನನಗೆ ಹಾಗೆ ಅನಿಸ್ತ ಉಂಟು. ಅಲ್ಲ, ಮೊನ್ನೆ ಇದ್ದಾಗ ಹುಟ್ಟಿದ ನಮ್ಮ ಮಗ ನೀವು ನಾನೇನು ಮಾಡಲಿಲ್ಲ ಅಂತ ನನಗೆ ಬೇಸರ ಇಲ್ಲ. ನೀವು ಏನೂ ಮಾಡಲಿಲ್ಲ ಎನ್ನುವಾಗಿ ಮಾತನಾಡ್ತಾನೆ. ನಿಮ್ಮ ಎಲ್ಲ ಸಾಧನೆಗಳಲ್ಲಿ ನಂದು ಮಹತ್ತರವಾದ ಪಾಲು. ಇಷ್ಟು ಹೊತ್ತಿನವರೆಗೆ ನನ್ನನ್ನು ಆ ಸಾಧನೆಗಳ ಕುರಿತಾಗಿ ಹೊಗಳುತ್ತಾ ಇರುವವಳು ನೀನಾಗಿದ್ದು. ಹೌದು, ಅದನ್ನೇ ತೆಗಳುತ್ತಾ ಇರುವುದಕ್ಕೆ ಅವನು ಮುಂದಾಗ್ತಾ ಇದ್ದಾನೆ. ಎಷ್ಟು ದುರ್ಬುದ್ಧಿ ನೋಡಿ ನಮ್ಮ ಮಗನಿಗೆ. ಲೋಕದ ಎಲ್ಲ ಮಕ್ಕಳು ನಮ್ಮನ್ನು ಕೊಂಡಾಡುವ ಸಂದರ್ಭದಲ್ಲಿ ನಮ್ಮ ಮಗ ನಮ್ಮನ್ನು ತೆಗೆದು ಬೇಸರ ಆಗಲಿಕ್ಕಿಲ್ಲ. ಅದು ಒಂದು ಚಿಕ್ಕದಾದಂತಹ ಒಂದು ಮಗು ತಂದೆ ಎದೆಗೆ ಒದ್ದಿತ್ತು ಅಂತ ಅದು ತಂದೆಯ ಸಂತೋಷಕ್ಕೆ ಕಾರಣ ಆಗುತ್ತದೆ. ಇವನು ಒಬ್ಬ ಚಿಕ್ಕ ಮಗು ಅಂತ ನಾವು ಭಾವಿಸಿಕೊಂಡ್ರೆ ಹೇಳ್ತಾ ಇದ್ದಾನೆ ಅಂತಲೇ ಭಾವಿಸಿಕೊಳ್ಳು ಸ್ವಾಮಿ. ಅದು ಒಂದು ಈ ಮಾತಾಡುವಾಗ ಸ್ವಲ್ಪ ಜಾಗ್ರತೆ ಮಾಡಿಕೊ. ಯಾಕೆಂದ್ರೆ ಅವ ಮಗನೇ ಸುದರ್ಶನ. ಹೌದು, ತಿರುಗ್ತಾ ಇರುವುದು ಅವನಿಗೆ ಸ್ವಭಾವ. ಆದ್ರೆ ಅವ ಕೆಳಗಿಳಿದ ಮೇಲೆ ಹೇಗೆ ತಿರುಗ್ತಾ ಇದ್ದಾನೆ ಅಂತ ಅವನಿಗೆ ಗೊತ್ತಾಗ್ತಾ ಇಲ್ಲ. ಒಮ್ಮೆ ನಿನಗೆ ನಮಸ್ಕಾರ ಮಾಡ್ತಾನೆ, ಒಮ್ಮೆ ನನಗೂ ನಮಸ್ಕಾರ ಅಂತ ಹೇಳ್ತಾನೆ, ಮತ್ತೆ ನಮ್ಮನ್ನು ತೆಗಳುವುದಕ್ಕೂ ಆರಂಭಿಸ್ತಾನೆ. ಸ್ವಾಮಿ, ಯಾವ ಕೋಣದಲ್ಲಿ ಅವ ನೋಡ್ತಾ ಇದ್ದಾನೆ ಅಂತ ಅವನಿಗೆ ಗೊತ್ತಿಲ್ಲ. ಸ್ವಾಮಿ, ನಾ ಇಷ್ಟಕ್ಕೆ ಬಿಡ್ಲಿಕ್ಕಿಲ್ಲ. ನೀವು ಸಂತೋಷ ಪಡಬಹುದು ನಮ್ಮ ಮಗ ಬೆಳೀತಾ ಇದ್ದಾನೆ ಅಂತ. ಇದು ಒಳ್ಳೆಯ ಬೆಳವಣಿಗೆ ಅಲ್ಲ. ಅವನು ಗಟ್ಟಿ ಆಗ್ತೇನೆ ಮಾತಿನಿಂದ. ನಾನು ಈಗ ಕೇಳ್ತೇನೆ, ಅವನನ್ನೇ ಕೇಳ್ತೇನೆ ನಾನು. ನೀವು ಸುಮ್ಮನೆ ಇಲ್ಲ. ಏನು ಸುದರ್ಶನ ನೋಡು, ತಂದೆಯವರು ಮಾತನಾಡುವುದಕ್ಕೆ ಪ್ರಾರಂಭ ಮಾಡ್ತಾರೆ. ಇಷ್ಟೊತ್ತು ಸುಮ್ಮನೆ ಕುಳಿತರು ಎಂದರೆ ಅವರೇನು ಮಾತನಾಡ್ಲಿಕ್ಕೆ ಬರದೇ ಕೂತವರಲ್ಲ. ಅವರು ಯಾವ ಸಂದರ್ಭದಲ್ಲೂ ಬಾಯಿ ಹಾಕಬಹುದು, ಅಷ್ಟು ಅವರಿಗೆ ಸಾಮರ್ಥ್ಯ ಉಂಟು. ಹೇಳಿದ್ದನ್ನ ಕೇಳಿಸಿಕೊಂಡಿದ್ದೆ. ನಿನ್ನ ಗಂಡ ಬರೀ ದಂಡ ಅಂತ ಅವನು ಹೇಳಿದ್ದಲ್ಲ. ನಾನು ಸಹಿಸಿಕೊಳ್ಳಿಕ್ಕೆ ಉಂಟ ಇದನ್ನ. ಲಕ್ಷ್ಮಿ, ಅವ ನನ್ನ ಕೈಯಲ್ಲಿರುವವರೆಗೆ ಈ ಲೋಕದಲ್ಲಿ ನಮಗಿಂತಲೂ ಒಂದು ಅರ್ಥದಲ್ಲಿ ಮೇಲಿದ್ದ. ಯಾವಾಗ ಕೈಯಿಂದ ಇಳಿದ್ನೋ ಆಗ ನಿಜವಾಗ ಅವ ಏರಿದ್ದಾನೆ. ಇನ್ನೊಮ್ಮೆ ಹೇಳಿ ದರ್ಶನ. ಇದು ಒಂದು ಹೊಸ ಪ್ರಸಂಗ ಆಗಿ ಹೋಗ್ತದೆ. ಮತ್ತೊಮ್ಮೆ ಹೇಳಿ ಅವಳಿಗೆ, ಮತ್ತೊಮ್ಮೆ ದರ್ಶನ.
ಅಮ್ಮ ನಿನಗೆ ಇಷ್ಟು ಸೊಕ್ಕು ಬಂತ ಇಷ್ಟು ಬೇಗ? ಇಷ್ಟು ಹೇಳುವುದಕ್ಕೆ ಸೊಕ್ಕಿನ ಮಾತು ಇದು ಅಮ್ಮ, ಖಂಡಿತವಾಗಿ ಅಲ್ಲ, ಸಹಜವಾದ ಮಾತು ಇದು. ತಡಿ ಮಾತನಾಡ್ತೀನಿ ನಿನ್ ಜೊತೆ. ನನ್ನ ಪ್ರಶ್ನೆಗಳುಂಟು ಭಗವಂತ, ಹೆಚ್ಚು ಪ್ರಶ್ನೆ ಇಲ್ಲ. ನೀವು ಮತ್ತೆ ಬೇಸರಗೊಳ್ಳದೆ ಇಲ್ಲೇ ಕುಳಿತುಕೊಳ್ಳಬೇಕು. ನಮ್ಮ ಸಂಭಾಷಣೆಯನ್ನು ನೀವು ಕೇಳಬೇಕು. ಅದಕ್ಕೆ ಅಷ್ಟೇ ಅಲ್ಲ, ಮೊದಲವನು ಹೇಳಿದ್ದಾನೆ, ಇನ್ನು ನಿನ್ನಲ್ಲಿಯೇ ಮಾತು ನನ್ನಲ್ಲಿ ಇಲ್ಲ ಅಂತ ಮೊದಲೇ ಆಡಿದ್ದಲ್ಲ. ಮತ್ತೆ ಎದ್ದು ಹೋಗಬಾರದು ಎನ್ನುವುದಾಗಿ ಹೇಳಿದ್ದೇನೆ. ಅದಕ್ಕೆ ತಿರುಗುವ ಸ್ವಭಾವ ಉಂಟು ಅಂತ ಮತ್ತೆ ಇರ್ತಾನೆ. ಈ ತಿರುಗುವ ಮಾತುಕತೆಯಲ್ಲಿ, ಆ ತಿರುಗುವ ಸೆಳೆತದಲ್ಲಿ ನೀ ತಿರುಗಬೇಡ. ಮತ್ತೆ ನೋಡಿ, ಈ ತಿರುಗುವ ಸೆಳೆತಕ್ಕೆ ಒಳಗಾಗಿ ನೀವು ಹೊರಗೆ ಹೋಗಬಾರದು, ಇಲ್ಲೇ ಕುಳಿತುಕೊಂಡು ವೀಕ್ಷಣೆಯನ್ನ ಮಾಡಬೇಕು. ಸ್ವಾಮಿ ನಮ್ಮದೇ ಅಲ್ವಾ? ಕೇಳಿ ಮತ್ತೆ ನೋಡಿ, ನಿಮ್ಮ ಮಾತುಕತೆಯನ್ನ ಕೇಳಿದ ಮೇಲೆ, ಮುಗಿದ ಮೇಲೆ ನಾನು ಹೇಳಿದವನು. ಹಾಗೆಯೇ ಈಗ ಈ ತಾಯಿ ಮಗನ ಸಂಭಾಷಣೆಯನ್ನ ಕೇಳಿದ ಮೇಲೆ ಒಂದು ನಿರ್ಣಯಕ್ಕೆ ಬರುವ ಹಂತದಲ್ಲಿ ನಿಮ್ಮನ್ನ ಮತ್ತೆ ಸಂಪರ್ಕವನ್ನು ನಾವು ಮಾಡ್ತೇವೆ. ಆಗ ನೀವು ವ್ಯಾಪ್ತಿ ಪ್ರದೇಶದ ಒಳಗೇ ಇರಬೇಕು. ವ್ಯಾಪ್ತಿ ಪ್ರದೇಶದ ಒಳಗೇ ಇರ್ತೇವೆ ಸ್ವಾಮಿ. ಆಲಿಸಬೇಕು ಕೂಡ. ವ್ಯಾಪ್ತಿ ಪ್ರದೇಶದ ಹೊರಗೆ ಹೋಗುವ ಸ್ವಭಾವ ನಿನಗುಂಟೆ ಬಿಟ್ಟರೆ ನಾವು ವ್ಯಾಪ್ತಿ ಅದೊಂದು ಭರವಸೆ ಉಂಟು ನಮಗೆ, ಅದೊಂದು ಭರವಸೆ ಉಂಟು, ನಂಬಿಕೆ ಉಂಟು. ಮತ್ತೆ ನನ್ನ ವಿಷಯದ ಬಗ್ಗೆ ನಿಮಗೆ ಮತ್ತೆ ವಿಶೇಷವಾಗಿ ಹೇಳಬೇಕಾದಂತೇನು ಇಲ್ಲ. ಬಹಳ ನಂಬಿಕಸ್ತೇನೆ ಸ್ವಾಮಿ. ಏನೋ ಹೇಳುವುದಕ್ಕೆ ಹೊರಟಿದ್ದಾಳೆ ನಿಮ್ಮ ಬಗ್ಗೆ. ಸ್ವಾಮಿ, ಅಪ್ಪನಂತೆ ಮಗ ಅಂತ ಕೇಳಿದ್ದೆ ನಾನು. ನಿಮ್ಮ ಹಾಗೆ ಅವನು ಮಾತಿನ ಮಲ್ಲ, ಮಾತಿನಲ್ಲಿ ನನ್ನನ್ನು ಕಟ್ಟಿ ಹಾಕಿದ. ನೀವು ತುಂಬಾ ಮಾತನಾಡ್ತೀರಿ ಅಂತ ಕೇಳಿದ್ದೆ. ಮಾತಿನ ಮಲ್ಲರೆಲ್ಲ ಮಾತಾಡುವಾಗ ನಾವು ಆ ಮಾತಿಗೆ ಮಳ್ಳರು ನಾವು ಆಗ್ಬಾರ್ದು. ಈಗ ಜಾಗೃತ ವಿಷಯ ನಾನು ಮಾತನಾಡ್ತೇನೆ ಅಷ್ಟೆಲ್ಲ, ಮಾತಿನಲ್ಲಿ ಕಟ್ಟಿ ಹಾಕ್ತೇನೆ ಅವನ ದರ್ಶನ. ನೀನು ಹಾಗೆ ಮಾಡಿದೆ ಹೀಗೆ ಮಾಡಿದೆ, ಅಪ್ಪನ ಅನುಜ್ಞೆಯಿಂದ ಹೋದರು ಅವನು ಎಲ್ಲ ಕಾರ್ಯಗಳಲ್ಲಿ ನಾನು ಭಾಗವಹಿಸಿದ್ದೇನೆ. ನಾನು ಇಲ್ಲದೆ ಹೋದರೆ ಯಾವುದೋ ಒಂದು ಶತ್ರುವನ್ನ ಕಂಡು ಅವನು ಪ್ರಯೋಗ ಮಾಡಿದ ಅಂತ ಆದ್ರೆ ನೀನು ಅವನು ಕಂಡು ಬಂದಿದ್ದೀಯ, ಅಲ್ಲಿ ನಿನ್ನ ಪಾತ್ರ ಇದೆ, ಒಪ್ಪಿಕೊಳ್ಳೋಣ ಅಲ್ವಾ? ಮತ್ತೆ ಆದರೆ ಈಗ ಹೇಳು, ಅಪ್ಪ ಮಾಡಿದ 4-5 ಅವತಾರ ಇದೆ, ಅವತಾರ ಮಾಡಿದ್ರು, ಅಲ್ಲಿ ಹೋಗಿದ್ದೇನೆ. ಆವಾಗ ಏನ್ ಕೆಲಸ ಬಂದಿತ್ತು? ಏನು ಮಾಡಿದ್ರು? ಏನು ಮಾಡಿದ ಕೆಲಸ? ಏನಿಲ್ಲ ನಿಂತು ಅಷ್ಟು ಅವತಾರ ಅಷ್ಟು ಬೇಡ, 4-5 ಅವತಾರ, ಒಂದು ಮತ್ಸ್ಯಾವತಾರ, ಕೂರ್ಮ ಅವತಾರ. ಸಮಯ ಕಡಿಮೆ ಇದೆ, ನಿನ್ನಾಗ ಅಪ್ಪನೂ ಮಾತನಾಡಿದ, ಆಮೇಲೆ ನೀನು ಮಾತನಾಡಿ ನಾನು ಅಪ್ಪನ ಮಗನಾಗಿ ಮಾತನಾಡಲಿಕ್ಕೆ ಆರಂಭಿಸಿದೆ. ನಾನು ಕಡಿಮೆ ಮಾತಾಡುವವರು ಸಿಟ್ಟು ಬಂದು ನಾನು ಸ್ವಲ್ಪ ಹೊತ್ತು ಜಾಸ್ತಿನೇ ಮಾತನಾಡಿದೆ ನಾನು. ಈಗ ಆ ಅವತಾರಗಳಲ್ಲಿ ನಿನ್ನ ಪಾತ್ರ ಏನಿತ್ತು? ಕೂರ್ಮ ಅವತಾರದಲ್ಲಿ ಏನು ಮಾಡಿ ಎಲ್ಲ ಒಟ್ಟಿಗೆ ಹೇಳೋಣ. ಎಲ್ಲಿ ನಿನ್ನ ಪಾತ್ರ ಇತ್ತು? ಏನೂ ಇಲ್ಲ. ಅಂದ್ರೆ 5 ಅವತಾರಗಳಲ್ಲಿ ನೀನೇನು ಮಾಡಿದ್ದೀಯ? ಏನು ಮಾಡಿದ? ಎಲ್ಲಿದ್ದೆ ನೀನು ಆವಾಗ? ಅಮ್ಮ ಹೇಳಬೇಕಮ್ಮ. ಮತ್ಸ್ಯ
ಕಲಿಕೆಯಾನಂದ ತಾಯೇ ಎಲ್ಲ ಅವತಾರಗಳ ಕಥೆ ಬೇಡ. ನಾಲ್ಕೈದು ಅವತಾರಗಳನ್ನು ಎಲ್ಲಿದ್ದೇನೆ ಎನ್ನುವುದಾಗಿ ಕೇಳ್ತಾ ಇದ್ದೀಯ. ಎಲ್ಲಿ ಇಲ್ಲ ಭಗವಂತ, ನೋಡಬೇಕು ಅಲ್ಲ ಲಾಲಿಸಬೇಕು. ನನಗೆ ಈಗ ಅಮ್ಮ ಕೇಳಿದ ಪ್ರಶ್ನೆಗಳಿಗೆ
ಮಾತಿನ ಮಂಟಪವನ್ನ ಮಾಡಿದ್ದಾರೆ. ಕಟ್ಟಿ ಹಾಕ್ತೇನೆ ಎನ್ನುವಂತಹ ದೃಢ ನಂಬಿಕೆಯಲ್ಲಿ ಕುಳಿತಿದ್ದಾರೆ. ಬಿದ್ದೆ ನೀನು. ನೋಡು ನೋಡು ನೋಡು. ಇಷ್ಟೊತ್ತಿನವರೆಗೆ ನಿನ್ನ ಜೊತೆಗೆ ಮಾತಾಡಿ ಹಾ ನಿನ್ನ ಪರವಾಗಿ ನಿಂತು ಬೇಕಷ್ಟು ಅವಳ ಜೊತೆ ಮಾತಾಡ್ತಿದ್ದೆ. ಆಗ ನೀನೇ ನಿರ್ಬಂಧವನ್ನೇ ಮಾತಾಡುವುದು ಬೇಡ ಕೇಳಬೇಕು ಎನ್ನುವುದಾಗಿ ಹೇಳಿದ್ದೆ. ಹಾ. ಆದರೆ ಈಗ ಹೇಳುವುದೇನು ಗೊತ್ತಾ? ಏನು? ಈ 5 ಅವತಾರಗಳನ್ನ ಎತ್ತುವಾಗ ಹಾ. ಮತ್ತೆ ನೀವು ಸತಿಪತಿಯರು ಒಂದಾಗಿರುವುದಲ್ಲವೋ ಲಕ್ಷ್ಮೀನಾರಾಯಣರು. ಹೌದು. ಹಾಗಾಗಿ ಮತ್ತೆ ಹಾ. ಯಾಕೆ ಎತ್ತಿದೆ ಅವತಾರಗಳನ್ನ ಎನ್ನುವುದಾಗಿ ಅವರಿಗೆ ಹೇಳುತ್ತೀರೋ ಎನ್ನುವುದಾಗಿ ನಾನು ಕೇಳಿದ್ದು. ಅದೆಲ್ಲ ಬೇಡ, ಅಧಿಕ ಪ್ರಸಂಗ ನಿನಗೆ.